ಸಿಕ್ಕಣೋ ನಿಜವಾಗ್ಲೂ ಭಯ ಆಗ್ತೈತೆ ಕಣೋ, ನೀನೇನೋ ಹೇಳ್ಬಿಡ್ತೀಯ. ಸಚಿನ್ ಚುಪ್, ಸುಮ್ಮನೆ ಬಾ. ಸಿಕ್ಕಣೋ ಯಾಕೋ ಶಾನೆ ಭಯ ಆಗ್ತೈತೆ ಕಣಣ. ಗಣ ಇನ್ನೊಂಕಿತ್ತು ಯೋಚನೆ ಮಾಡೋಣ. ಏಯ್ ಸಚಿನ್ ಸುಮ್ಮನೆ ಇರೋ, ಹೆಂಗೋ ನಮ್ಮ ಸಿ ಕೆ ಕಾಕ ಧೈರ್ಯ ಮಾಡಾರೆ, ಅದರಲ್ಲಿ ಇವನೊಬ್ಬ ಕಡ್ಡಿ ಅಲ್ಲಾಡಿಸ್ತವನೆ. ಪ್ರದೀಪಣ್ಣ ನೀವು ಹಂಗೆ ಮಾತಾಡ್ತಿರಲ್ಲ, ಇದು ನ್ಯಾಯನಾ ಧರ್ಮನಾ ನೀತಿನ? ಹೇಳು ಪ್ರದೀಪಣ್ಣ ಹೇಳು. ನಮ್ಮ ಭಾಗ್ಯ ಅಕ್ಕ ಎಷ್ಟು ದಿನದಿಂದ ಗೊತ್ತು ನಿಮಗೆ. ಹೋಗಿ ಹೋಗಿ ಆ ಮೆಣಸಿನ್ಕಾಯಿ ಸಿಸ್ಟರ್ಗೋಸ್ಕರ ನೀವು ಕೂಡ ಹಿಂಗೆ ಮಾಡ್ತಿದ್ದೀರಲ್ಲ, ಏನು ಹೇಳ್ಬೇಕು ನಿಮಗೆ? ಓ ಸಾಕು ಸುಮ್ಮನಿರಪ್ಪ, ನೀನೇನು ದೊಡ್ಡ ಧರ್ಮರಾಜ ಕಂಡಿದ್ದೀವಿ, ಸುಮ್ಮನಿರು. ಯಾರೇ ಕೂಗಾಡಲಿ ಸಚಿನ್ ಬಾಯೊಯ್ಕಳ್ಳಿ, ನಿನ್ನ ಕೆಲಸಕ್ಕೇನು ಅಡ್ಡಿ ಇಲ್ಲ, ಎಮ್ಮೆ ನಿನಗೆ ಸಾಟಿಲ್ಲ. ಅಯ್ಯೋ ಕಾಕ ಸಾರಿ ಕಾಕ ನಿನಗೆ ಸಾಟಿಲ್ಲ. ಅಂಬವಕ್ಕಂಗೋಸ್ಕರ ಭಾಗ್ಯ ಕುಂಜಡೆ ಕತ್ತರಿಸಲು ಜೊತೆ ನಾನಿರುವೆ, ನಡಿ ಮುಂದೆ ಹೇ. ಆಹಾ ಕಾಕ, ಏನ್ ಕಾಕ ಇದು? ಸಚಿನ್ನ ಇನ್ನು ಚಿಕ್ಕೋನು ಅಂತಾರೆ, ಅವನ ಜೊತೆ ನೀವು ಹಿಂಗೆ ಮಾಡ್ತಿರಲ್ಲ. ನಾವು ಏನಕ್ಕೆ ಏನು ಕೆಲಸಕ್ಕೋಸ್ಕರ ಬಂದಿರೋದು ಅಂತ ಒಂದು ಸ್ವಲ್ಪ ಯೋಚನೆ ಮಾಡ್ಕಕ್ಕ. ನೀವು ಇಷ್ಟು ಜೋರಾಗಿ ಕೂಗಾಡಿದ್ರೆ ನಾವೆಲ್ಲ ನಮ್ಮ ಜಿ ಜಡೆ ಕಟ್ ಮಾಡೋ ಮೊದಲು ಅವರೇ ಎದ್ಬಿಟ್ಟು ನಮ್ಮ ತಲೆ ತೆಗಿತಾರೆ ಅಷ್ಟೇ. ಸುಮ್ಮನಿರಿ, ಚುಪ್, ಸುಮ್ಮನೆ ನನ್ನ ಹಿಂದೆ ಬರ್ಬೇಕಷ್ಟೇ. ಕಾಕ ಪ್ರದೀಪ್ ಇಯರ್, ಡೋಂಟ್ ಫಿಯರ್, ಓಕೆನಾ ಕಾಕ? ಹಾಂ ಇಂಥ ಬಿಲ್ಡಪ್ಗೇನು ಕಮ್ಮಿ ಇಲ್ಲ, ಮಾಡ್ತಿರೋದೇ ಜಡೆ ಕೊಯ್ಯೋ ಕೆಲಸ, ಅದರಲ್ಲೂ ಬಿಲ್ಡಪ್ ಬೇರೆ. ಕಾಕ ನೋಡ್ಕಕ್ಕ, ಈ ಸಚಿನ್ ಹಿಂಗೆ ನನ್ನ ಕಾಡಿಸ್ತಿದ್ದ ಅಂದರೆ ಇಲ್ಲಿಂದ ಸೀದಾ ಹೋಗಿ ಟ್ಯಾಂಕರ್ ಗಟ್ಟಲ್ಲಿ ಟ್ಯಾಲೆಂಟ್ನ ಓದ್ಕೊಂಬರ್ತೀನಿ ಅಷ್ಟೇ. ಅಪ್ಪ ನಿಮ್ಮಿಬ್ಬರಿಗೂ ಕೈ ಮುಗಿದು ಬೇಡ್ಕೊತೀನಿ, ನಾವಿಲ್ಲಿ ಜಗಳ ಮಾಡಕ್ಕೆ ಬಂದಿಲ್ಲ, ಫಸ್ಟ್ ಆಗೋ ಕೆಲಸ ನೋಡೋಣ ಬರ್ರೋ. ಪ್ರದೀಪ್ ಕಾಕ ನೀವೇ ಹೋಗಿ ಮೊದಲು, ಮಲ್ಕೊಂಡಿದ್ದಾರೆ ಇಲ್ಲ ನೋಡ್ಬರೋಗಿ ನಮ್ಮ ಜಿ. ಡಂಕಣಕ ಬಗ್ಯಕೋ, ನಿನ್ ಜಡೆ ಹೋಯ್ತಿಲ್ಲಕ್ಕೋ. ಯಾಕೆ ಕಾಕೋ ಹಂಗ್ ಹೊಡ್ದೆ? ಜೋರಾಗಿ ಹೋಗು, ಸುಮ್ಮನೆ ಯಾಕೆ ನಿಂತಿದ್ಯಾ? ಪಕ್ಕಕ್ಕೆ ಹೋಗತ್ಲ ತಟ್ಟೆ ಬುಸ್ಬಿಡು, ಡಂಕಣಕ ಅಂತೆ. ಒಂದು ತಿಳ್ಕಕ್ಕ, ಜಿ ಏನಾದರೂ ಎದ್ರು ಅಂದರೆ ಮುಗೀತು, ನಮ್ಮನ್ನೇ ಮರ್ಡರ್ ಮಾಡಿಬಿಡ್ತಾರೆ. ಅರ್ಥ ಮಾಡ್ಕೊಳ್ಳಿ ಬಸಿ, ಮೊದಲೇ ನಾಗವಲಿ ಆಗ್ತಾರೆ, ಇನ್ನು ನಾವೇನಾದರೂ ಅವ್ರ ಜಡೆ ಕತ್ರಿ ಹಾಕೋಕೆ ಬಂದಿದ್ದೀವಿ ಅಂದರೆ ಸುಮ್ಮನೆ ಬಿಟ್ಟಾರ ನಮ್ಮನ್ನ? ಅಪ್ಪ ದೇವ್ರೆ ಏನಾದರೂ ಮಾಡಿ ನಮ್ಮ ಭಾಗ್ಯಕ್ಕ ಎದ್ದಳಂಗೆ ಮಾಡಪ್ಪ. ಇವರಿಬ್ರು ಕಾಡ್ತಲಿ ಪಾಪ ನಮ್ಮ ಭಾಗ್ಯಕ್ಕ. ಅಕ್ಕ ನೀನು ಏನು ನಿಂತ್ಕೊಂಡು ನೋಡ್ತಿದ್ಯಾ? ಬೇಗ ಅಟಂಬಾಂಬ್ ಹತ್ರ ಇದ್ದೀವಿ, ಬೇಗ ಕೆಲಸ ಮುಗಿಸ್ ಹೋಗ್ಲಿಲ್ಲ ಅಂದರೆ ಇಲ್ಲೇ ಡಮ್ ಅಂದ್ಬಿಡ್ತ ಅಷ್ಟೇ. ಏನೇನ ಇದು? ಅಯ್ಯೋ ಸಿಕ್ಕಿ ಕಕ್ಕ ಏನಿದು? ಕೂದಲು ಕಟ್ ಮಾಡೋ ಕತ್ರಿ ತರ್ತೀರಾ ಅಂದರೆ ನೀವು ನೋಡಿದ್ರೆ ಕತ್ತೆ ಕತ್ತರಿಸಕ್ಕೆ ಕತ್ತಿ ತಗೊಂಬಂದಿದ್ದೀರಲ್ಲ. ರಾಮ ಶಿವ, ನನ್ನ ಜಿಯ ಮುದ್ದು ತಮ್ಮಂದಿರ, ನಾನೇನು ನಿಮ್ಮ ಅಕ್ಕನ ತಲೆನೇ ಕಟ್ಕೊಂಡು ಹೋಗಲ್ಲ, ನೀವು ಭಯ ಪಡಬೇಡಿ. ಬೇರೆ ಏನು ಸಿಕ್ಲಿಲ್ಲ, ಅದಕ್ಕೆ ಈ ಕತ್ತಿ ತಗೊಬಂದಿದ್ದೀನಿ. ಒಂದು ಸ್ವಲ್ಪ ಸುಮ್ಮನೆ ಇರ್ರಪ್ಪ. ಕಾಕ ಅಲ್ಲಿ ನೋಡಿ ಕಾಕ, ಎಚ್ಚರಿಕೆ ಆಗ್ತಿದೆ ಭಾಗ್ಯಕ್ಕಂಗೆ, ಕುಡಿ ಕೂದಲುನ. ಸಚಿನ್ ಎಸ್ಕೇಪ್. ಏನ್ ಜಿ ನಿಮಗೆ ಗೊತ್ತು ಇಲ್ವಾ? ಯಾಕ್ರಿ ಜಿ ಇಷ್ಟೊತ್ನಲ್ಲಿ ಬಂದಿದ್ದೀರಾ? ದೆವ್ವ ಓಡಾಡೋ ಟೈಮಲ್ಲಿ ಓಡಾಡ್ತಿದ್ದೀರಲ್ಲ ಜಿ. ಅದು ಬಗೆಜಿ ನಿದ್ದೆ ಬರಲಿಲ್ಲ, ಅದಕ್ಕೆ ಸುಮ್ಮನೆ ಈ ಕಡೆ ಓಡಾಡ್ಕೊಂಡು ಹೋಗೋಣ ಅಂತ ಬಂದ್ಬಿಟ್ಟೆ. ಸರಿ ಬಗೆಜಿ, ಬೆಳಿಗ್ಗೆ ಸಿಗ್ತೀನಿ, ಬಾಯ್. ಅಣ್ಣ ಬಂದ್ರು ಅಣ್ಣ ನಾನು ಹೇಳಿದ ಕೆಲಸ ಏನ್ ಮಾಡಿದೆ ಅಣ್ಣ? ಬೇಗ ಹೇಳು. ಅಮ್ಮ ಮೆಣಸಿನ್ಕಾಯಿ, ನಿನ್ನ ಖುಷಿ ನೋಡೋಕ್ಕೆ ರಾತ್ರಿ ಪೂರ್ತಿ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ನಾನು. ಕೊನೆಗೂ ನೀನು ಹೇಳಿದ ಕೆಲಸ ಆಯಿತು. ಆದರೆ ಭಾಗ್ಯಜಿ ಮಾತ್ರ ಕೆಂಡಮಂಡಲವಾಗಿರ್ತಾರೆ, ಅದಂತೂ ಪಕ್ಕ ಬಿಡು. ಕೆಲಸ ಮುಗಿತಲ್ಲ ಬಿಡಿ, ಅದ್ರ ಬಗ್ಗೆ ಏನು ಯೋಚನೆ ಇವಾಗ. ಎಲ್ಲಿ ಜಡೆ ಕುಡಿ, ಬೇಗ ಕುಡಿ ಅಣ್ಣ. ಅಂಬವಕ್ಕ ಗ್ರೇಟ್ ಬಿಡ. ಮತ್ತೆ ನೀನು ಅಲ್ಲ, ಹೋಗಿ ನಿನಗೆ ಭಾಗ್ಯ ಕೂದಲೇಬೇಕಿತ್ತೇನು? ರಾತ್ರಿ ನಮ್ಮ ಪಜಿತಿ ನೀನು ನೋಡ್ಬೇಕಿತ್ತು ಅಂಬವಕ್ಕ. ಬಿದ್ದು ನಗ್ತಿದ್ದೆ. ಹೌದೇಂತಮ್ಮ, ಬಿಡು, ಒಳ್ಳೇದೇ ಆಯ್ತೆ. ಪ್ರದೀಪ್ ತಮ್ಮ, ಭಾಗ್ಯವಕ್ಕ ಹೀಗೆಲ್ಲ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ತಮ್ಮ. ಬಿಡು, ನಿನ್ನ ನಂಬ್ಕೊಂಡಿದ್ಕೆ ತಮ್ಮ ಅಂತ ಕರೆದಿದ್ಕೆ ಒಳ್ಳೆ ಮರ್ಯಾದೆ ಮಾಡಿದೆ. ಎರಡು ಜಡೆಯನ್ನು ಅಲ್ಲ ಒಂದು ಜಡೆಯನ್ನು ಹಿಡಿದು ಏಳುವೆನು, ಇನ್ಮುಂದೆ ಈ ಜಡೆ ನಂದೇ. ಎಷ್ಟು ಕಷ್ಟಪಟ್ಟು ವಾರಕ್ಕೆ 2 ದಿನ ಕೊಬ್ಬರಿ ಎಣ್ಣೆ ಹಾಕೊಂಡು ಕ್ಲೀನಿಕ್ ಪ್ಲಸ್ ಶಾಂಪು ಹಾಕೊಂಡು ಸ್ನಾನ ಮಾಡಿಕೊಂಡು ಹೆಂಗೆ ಎಷ್ಟು ಚಂದ ಬೆಳೆಸಿದ್ದೆ ನನ್ನ ಕೂದಲುನ. ಥೂ ಅಂಬಿಕಾ ಸಿಸ್ಟರ್, ನಿಮ್ಮನ್ನು ಯಾವತ್ತೂ ಮಾತಾಡ್ಸಲ್ಲ ನಾನು. ಅದು ಮಾತಾಡಬೇಡಿ ಜಿ ನೀವು ಇನ್ನೊಂದ್ಸತಿ. ಹೀಗೆ ಅಂತ ಅನ್ಕೊಂಡಿರಲಿಲ್ಲ. ತಂಗಿಗೋಸ್ಕರ ಫ್ರೆಂಡು ಅನ್ನೋದು ನೋಡಿದೆ, ನನ್ನ ಕೂದಲನ್ನೇ ಕಟ್ ಮಾಡಿಬಿಟ್ರಿ ಅಲ್ವಾ? ತುಂಬ ಬೇಜಾರಾಯಿತು. ಇನ್ನು ಮುಂದೆ ಯಾವತ್ತೂ ಯಾರು ನನ್ನ ಮಾತಾಡಿಸ್ಬೇಡಿ. ಜಿ ಅಂದು ನನ್ನ ಜಡೆನೇ ಕಟ್ ಮಾಡಿಬಿಟ್ರಿ ಅಲ್ವಾ ಸಿಕ್ಕಿಜಿ? ಗೊತ್ತಾಯ್ತಲ್ಲ ಬಿಡಿ, ಇನ್ನು ಮುಂದೆ ಯಾರನ್ನು ನಂಬ್ಕೋಬಾರ್ದು, ಯಾರನ್ನು ಫ್ರೆಂಡು ಅಂತ ಕರಿಬಾರ್ದು, ಯಾರಿಗೂ ಇಲ್ಲ. ದಿಸ್ ಇಸ್ ಟೂ ಮಚ್ ಸಿಕ್ಕಿಜಿ. ತಂಗಿಗೋಸ್ಕರ ಫ್ರೆಂಡ್ ಜಡೆ ಕಟ್ ಮಾಡಿದ್ದ ನಮ್ಮ ಸಿಕೆ ಅಣ್ಣಂಗೆ ಜೈ ಎಂಬೋಕ, ಜೈ. ಈ ಕಥೆನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಹಾಗೆ 5 ಜನ ನಮ್ಮ ಪ್ರಪಂಚ ಅನ್ನೋದು ಎಷ್ಟು ವಿಚಿತ್ರವಾಗಿ ನಾವೆಲ್ಲ ಫ್ರೆಂಡ್ ಆದ್ವಿ ಅಂದರೆ 1-2 ದಿನಕ್ಕೆ ತುಂಬಾ ಕ್ಲೋಸ್ ಆದ್ವಿ. ಹಾಗೆ
ಹಾಗೆ ನಮ್ಮ ಅಣ್ಣಂಗೆ ಮುಂದೆ ಎಲ್ಲ ಒಳ್ಳೇದಾಗಲಿ, ಅವ್ರು ಅಂದ್ಕೊಂಡಿದ್ದಾಗಲಿ, ಹಾಗೆ ಮುಂದೆ ಒಳ್ಳೆ ಭಾಳ ಸಂಗಾತಿ ಸಿಗಲಿ ಅಂತ ಅನ್ಕೋತೀನಿ. ಮತ್ತು ಇನ್ನು ನಮ್ಮ ಭಾಗ್ಯ ಸಿಸ್ಟರ್ ಏನು ಹೇಳ್ಕೊತೀನಿ ಅಂತಂದರೆ, ಅವರು ಇತ್ತೀಚೆಗೆ ಸ್ವಲ್ಪ ಡಲ್ಲಾಗಿರ್ತಾರೆ, ತುಂಬ ಪ್ರಾಬ್ಲಮ್ಸ್ ಇದ್ದಾವೆ. ಆ ಪ್ರಾಬ್ಲಮ್ಸ್ ಎಲ್ಲ ಬೇಗ ಮಂಗಳಮಯ ಆಗಲಿ, ಖುಷಿಯಾಗಿರಿ ಅಂತ ಕೇಳ್ಕೊತೀನಿ. ಹಾಗೆ ಇನ್ನು ಪ್ರದೀಪ್ ತಮ್ಮಗೆ ಏನು ಕೇಳ್ಕೊತೀನಿ ಅಂದರೆ, ಅವರಿಗೆ ಎಣ್ಣೆ ಸಿಗ್ತಿಲ್ವಂತೆ ಮದುವೆ ಆಗೋಕ್ಕೆ, ಆದಷ್ಟು ಬೇಗ ಹುಡುಗಿ ಸಿಕ್ಕಿ ಅವ್ರು ಕೂಡ ಲೈಫಲ್ಲಿ ಸೆಟ್ಲ್ ಆಗಲಿ ಅಂತ ಕೇಳ್ಕೊತೀನಿ. ಹಾಗೆ ನಮ್ಮ ಚಚ್ಚುಗೆ ಏನು ಕೇಳ್ಕೊತೀನಿ ಅಂದರೆ, ಅವನಿನ್ನು ಚಿಕ್ಕವನು, ಅವನಿಗೆ ಮದುವೆ ಆಗಲಿ ಅಂತೇನು ಕೇಳ್ಕೊಳ್ಳಲ್ಲ, ಅವ್ನು ಇಷ್ಟಪಟ್ಟಂಗೆ ಮುಂದೆ ಚೆನ್ನಾಗಿ ಬೆಳೀಲಿ ಅಂತ ಕೇಳ್ಕೊತೀನಿ. ಹಾಗೆ ಈ ಕಥೆನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಯಾರಿಗೂ ಬೇಜಾರಾಗಿಲ್ಲ, ನೀವು ಬೇಜಾರು ಮಾಡ್ಕೋಬೇಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್ ಬಾಯ್. ಎಲ್ಲರಿಗೂ.